ಫ್ರೆಂಡ್ಸ್, ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀವಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ. 1.5 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಇದು ಸೆಮಿ ಗ್ರೇವಿ, ಸೊ ಸ್ವಲ್ಪ ಮಸಾಲೆ ಬೇಕಾಗುತ್ತೆ. 1 ಹಿಡಿಯಷ್ಟು ಬೆಳ್ಳುಳ್ಳಿ, ಅರ್ಧ ಮುಕ್ಕಾಲು ಹಿಡಿಯಷ್ಟು ಶುಂಠಿ, ಒಂದು 10 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 10ರಿಂದ 12. ಖಾರ ನೋಡಿಕೊಂಡು ನೀವು ತಗೊಳ್ಳಿ. ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಮೀಡಿಯಮ್ ಸೈಜಿಂದು ಅಂದರೆ 2 ಈರುಳ್ಳಿ ತೊಗೊಳ್ಳಿ, ಹೆಚ್ಚಿಟ್ಕೊಳ್ಳಿ. ಸ್ವಲ್ಪ ದೊಡ್ಡ ಸೈಜ್ದು ಅಂದರೆ 2, ಮೀಡಿಯಮ್ ಸೈಜ್ ಅಂದರೆ 3 ತೊಗೊಳ್ಳಿ. ಇದು 4 ಟೀ ಸ್ಪೂನಷ್ಟು ತೆಂಗಿನಕಾಯಿ, ಇದು ರುಬ್ಕೋಬೇಕಾಗುತ್ತೆ, ನಾನು ಹಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು 10-12 ಗೋಡಂಬಿ, 1 ಸ್ಪೂನಷ್ಟು ಧನಿಯಾ ಬೀಜ, 1 ಸ್ಪೂನಷ್ಟು ಮೆಣಸು, ಒಂದು 5-6 ಚಕ್ಕೆ ಪೀಸಸ್ ಕಟ್ ಮಾಡಿದ್ದೀನಿ, ಒಂದು 10 ಲವಂಗ, 1 ಸ್ಪೂನಷ್ಟು ಗಸಗಸೆ, ಧನಿಯಾ ಬೀಜ. ಇದಿಷ್ಟು ಆಯಿತು. ನೆಕ್ಸ್ಟ್ ಪ್ರಾಸೆಸ್ ಏನು ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಎಣ್ಣೆ ಹಾಕ್ಕೊಂಡಿದ್ದೀನಿ 2 ಸ್ಪೂನ್ ಒಂದು ಕುಕ್ಕರ್ಗೆ. ನೆಕ್ಸ್ಟು ಒಂದು ಬಿಗ್ ಸೈಜ್ ಈರುಳ್ಳಿನ ನಾವು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಆನಿಯನ್ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಚಿಕನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇವಾಗ ನಾವು ಇದಕ್ಕೆ ಚಿಕನ್ಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಬೇಕಾಗುತ್ತೆ. ಒಂದು ಚಿಕ್ಕ ಸ್ಪೂನಲ್ಲಿ 2.5 ಸ್ಪೂನ್ಸ್ ನಾನು ಉಪ್ಪು ಹಾಕಿದ್ದೀನಿ. ಚೆನ್ನಾಗಿ ಸೇರಿಸೋಣ. ಸ್ವಲ್ಪ ಚೆನ್ನಾಗಿ ಎಣ್ಣೆ, ಉಪ್ಪು, ಅರಿಶಿಣದಲ್ಲಿ ಫ್ರೈ ಆಗಿದೆ. ಫ್ರೆಂಡ್ಸ್, ಈಗ ನಾನು ಆವಾಗಲೇ ತೋರಿಸಿದ್ನಲ್ಲ ಇಂಗ್ರೀಡಿಯೆಂಟ್ಸು, ಅದನ್ನೆಲ್ಲನೂ ಸೇರಿಸಿ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡಿಕೊಂಡು ಇಟ್ಟಿದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಆ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಚಿಕನ್ನು ಉಪ್ಪು ಅರಿಶಿನ ಪುಡಿ ಹಾಕಿದ್ವಲ್ಲ, ಸ್ವಲ್ಪ ಬೆಂದಿದೆ. ಇವಾಗ ನಾವು ಅವಾಗಲೇ ತೋರಿಸಿದ್ವಲ್ಲ, ರುಬ್ಬಿಟ್ಕೊಂಡು ಬಂದಿದ್ವಲ್ಲ ಮಸಾಲೆ, ಎಲ್ಲ ರುಬ್ಕೊಂಡಿದ್ದೀನಿ. ಅದನ್ನೇ ಇದಕ್ಕೆ ಹಾಕೋಣ. ಚೆನ್ನಾಗಿ ಮಸಾಲೆ ಚಿಕನ್ಗೆಲ್ಲ ಇಟ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಮೀನ್ಸ್ ನಾವು ಈ ಮಸಾಲೆ ಯಾವುದೂ ಹುರಿದಿರಲಿಲ್ಲ, ಎಲ್ಲ ಹಸಿ ಮಸಾಲೆ ಆಗಿರುತ್ತೆ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಸ್ವಲ್ಪ ಚಿಕನ್ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಲೈಟ್ ಮಸಾಲ, ಗ್ರೀನ್ ಫ್ರೈ, ಸ್ವಲ್ಪ ಇದು ಚೆನ್ನಾಗಿ ಬ್ಲೆಂಡ್ ಆಗಲಿ ಚಿಕನ್ ಜೊತೆ ಮಸಾಲೆ. ಆಮೇಲೆ ಸ್ವಲ್ಪ ನಾವು ನೀರು ನೋಡಿಕೊಂಡು, ಡ್ರೈ ಅಂದರೆ ಇಷ್ಟೇ ಸಾಕು, ಚೆನ್ನಾಗಿ ಇದರಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ. ಇಲ್ಲ ಸ್ವಲ್ಪ ಗ್ರೇವಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ. ನಾನಿವತ್ತು ಸ್ವಲ್ಪ ಗ್ರೇವಿ ಬೇಕಂತ ಗ್ರೇವಿ ಮಾಡ್ತಿರೋದ್ರಿಂದ ಸ್ವಲ್ಪ ನೀರು ಹಾಕ್ಕೋತೀನಿ. ತುಪ್ಪಬೇಡಿ, ಸಾರು ಥರ ಆಗುತ್ತೆ, ಫ್ರೈ ಥರ ಇರಲ್ಲ.
ನೋಡಿಕೊಂಡು ಸೆಮಿ ಗ್ರೇವಿ ಥರ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಇದು ಹಸಿ ವಾಸನೆ ಎಲ್ಲ ಹೋಗಿದೆ. ನಾವೀಗ ಇದಕ್ಕೆ ಸ್ವಲ್ಪ 1 ಗ್ಲಾಸ್ ನೀರು ಹಾಕ್ತೀನಿ. ನೋಡ್ಕೊಂಡು ಮುದ್ದೆ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ. ಚಪಾತಿಗೆ, ರೊಟ್ಟಿಗೆ, ರೈಸ್ಗೆ, ಮುದ್ದೆಗೆ ಎಲ್ಲ ಚೆನ್ನಾಗಿರುತ್ತೆ ಈ ಗ್ರೇವಿ. ಕುಕ್ಕರಲ್ಲಿ ಮಸಾಲೆ ಇತ್ತಲ್ಲ, ಅದು ಸ್ವಲ್ಪ ನಾನು ಅದನ್ನು ಕಲಗಿಸ್ಕೊಂಡು ಆ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಆಗಿದೆ. ಸ್ವಲ್ಪ ಗ್ರೇವಿ ಬೇಕು ಅಂತ ಸ್ವಲ್ಪ ನೀರು ಹಾಕಿದೆ. ನೋಡಿ ಔಟ್ಪುಟ್. ಒಂದೆರಡು ಕುದಿ ಕುದಿಸಿದ್ರೆ ಇನ್ನೂ ಗಟ್ಟಿ ಬರುತ್ತೆ. ಇಲ್ಲ ನೀವು ಮುದ್ದೆಗೆಲ್ಲ ಬೇಕು ಅಂದರೆ ನಾನು ಮುದ್ದೆಗೆ ಅಂತ ಸ್ವಲ್ಪ ನೀರು ಜಾಸ್ತಿ ಹಾಕೊಂಡಿದ್ದೀನಿ. ನೀವು ಹಾಗೆ ಅಂದರೆ ಒಂದೆರಡು ಕುದಿ ಕುದಿಸಿ ಸರ್ವ್ ಮಾಡ್ಬೋದು. ಚಿಕನ್ ಫ್ರೈ ರೆಡಿ ಇದೆ. ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ನಮ್ಮ ಚಾನಲ್ನ.